के शतशिरभागी ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳವರ ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳವರ ದಿವ್ಯ ಅಡಿದಾವರಿಗಳಿಗೆ ಪುಡಮಟ್ಟು ಶಿವಸ್ವರೂಪಿಗಳೇ ಆದ ತಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಹೇಳಿ ಹಾಕುತ್ತೇವೆ. ಫ್ಯಾನ್ ಬಂದ್ ಮಾಡ್ಬಿಟ್ಟು ಎಲ್ಲಿಲ್ಲ ಅಂತೂ ಸ್ಲೋ ಮಾಡೋದು ಅಂದ್ರೆ ಶಬ್ದ ಮಾಡೋದು ಬಂದಿಲ್ಲ ಇರಲಿ ಅಂತೂ ಸ್ಲೋ ಇಟ್ಟರೆ ಶಬ್ದ ಆಗೋದು. ಹಾಂ ಆ ಇಟ್ಟಿರ್ತು ಅಲ್ಲಿ ಈಗ ಸೆಕೆ ಹಾಕಿ ವಿಚಾರ ಸಾಗರದ 4ನೇ ಸ್ತರಂಗದಲ್ಲಿ 201ನೇ ಅಂಕದಲ್ಲಿ ಅವಚ್ಛೇದವಾದದ ರೀತಿಯಿಂದ ಪ್ರಮಾತ ಸಾಕ್ಷಿ ಸಹಿತ ವಿಶೇಷಣ ಮತ್ತು ಉಪಾಧಿಗಳ ಲಕ್ಷಣಗಳನ್ನು ಹೇಳ್ಕೊಂಡು ಬಂದರು. ಅಂದರೆ ಇಲ್ಲಿ ತನಕ ಏನು ಹೇಳಿದ್ರಂದ್ರೆ इतना भेद ಅಂದರೆ ಜೋ ಅವಚ್ಛೇದವಾದ ಅಂಗೀಕಾರ ಕರೆ ಅವಚ್ಛೇದವಾದವನ್ನು ಯಾರು ಅಂಗೀಕಾರ ಮಾಡ್ತಾರೋ ಯಾರು ಮಾಡ್ತಾರೆ ಅಂದ್ರೆ ವಾಚಸ್ಪತಿ ಅವರು ಏನಂತಾರೆ ಅಂತಃಕರಣ ವಿಶಿಷ್ಟ ಜೋ ಚೇತನ್ ಸೋ ಪ್ರಮಾತ ಪ್ರಮಾತ ಅಂದರೆ ಜೀವತ್ತು ಯಾರಿಗೆ ಅನ್ಬೇಕು ಅಂದರೆ ಪ್ರಮಾತ ಆಗಬೇಕಾದ್ರೆ ಅಂತಃಕರಣ ವಿಶಿಷ್ಟ ಚೇತನ್ ಜೀವ ಅಂತಾರೆ. ಅದಕ್ಕೆ ಪ್ರಮಾತ ಅನ್ನೋ ಜೀವ ಅಂದ್ರೆ ಒಂದೇ. ಸೋಯಿ ಕರ್ತಾ ಭೋಕ್ತಾ ಅವನೇ ಕರ್ತಾ ಭೋಕ್ತಾ ಅಹಂ ಕರ್ತಾ ಅಹಂ ಭೋಕ್ತಾ ಅಹಂ ಸುಖಿ ಅಹಂ ದುಃಖಿ ಅಂತ ಹೇಳುವವನು ಅವನೇ. ಅಂತಃಕರಣ ಉಪಯುಕ್ತ ಸಾಕ್ಷಿ ಇವ ಪ್ರಮಾತ ಅಂತಃಕರಣ ವಿಶಿಷ್ಟದಾನು ಆದರೆ ಅಂತಃಕರಣ ಉಪಯುಕ್ತ ಸಾಕ್ಷಿ ಅಂತಃಕರಣ ವಿಶಿಷ್ಟ ಮತ್ತು ಅಂತಃಕರಣ ಉಪಹಿತ ಅಂದರೆ ವಿಶಿಷ್ಟ ಅಂತ ಎದಕ್ಕಂತಾರೆ ಅಂತ ಕೇಳಿದರೆ ವಿಶೇಷಣ ವಾಲೇಕು ವಿಶಿಷ್ಟ ಕೈಗೆ ಯಾವುದು ವಿಶೇಷಣದಿಂದ ಕೂಡಿರ್ತದೆ ಅದಕ್ಕೆ ವಿಶಿಷ್ಟ ಅನ್ನಬೇಕು. ಮತ್ತಿನ ಅದು ಅಂತ ಕರ್ತಾ ಹೋಗ್ತಾ ರೂಪ ಜೀವ ಅದು ಅಂದ್ರೆ ಅದೇ ಇಲ್ಲಿ ಏನಂದಂಗೆ ಅಂತಂದ್ರೆ ಅಂತಃಕರಣ ವಿಶೇಷಣ ಆಗಿದೆ ಅಂತ ಹಿಂಗೆ ಅರ್ಥ. ಇನ್ನು ಅಂತಃಕರಣ ಉಪಹಿತ ಸಾಕ್ಷಿಯ ಅಂತಃಕರಣ ಉಪಹಿತ ಅಂದ್ರೆ ಏನು ಉಪಾಧಿ ವಾಲೇಕು ಉಪಹಿತ ಕೈ ಯಾವುದು ಉಪಾಧಿ ಉಳ್ಳದಿರ್ತದೆ ಅದಕ್ಕೆ ಉಪಹಿತ ಅಂತಾರೆ. ಅಂದ್ರೆ ಅಲ್ಲಿ ಸಾಕ್ಷಿ ಅಲ್ಲಿ ವಿಶೇಷಣ ಆಯಿತು ಇಲ್ಲಿ ಉಪಾಧಿ. ಅದಕ್ಕೆ ಅದು ಮುಂಜಾನೆ ಹೇಳ್ಕೊಂಬಂದೇವೆ ಏನಂತಂದ್ರೆ ವಿಶೇಷಣ ಏನೈತೈತಿ ವಿಶೇಷಣದ ಲಕ್ಷಣನು ಸ್ವರೂಪೇ ಪ್ರವಿಷ್ಟತ್ವೇ ಸತಿ ವರ್ತಮಾನ ಇತರ ಪದಾರ್ಥ ವ್ಯಾವರ್ತಕಂ ಅಂದ್ರೆ ಸ್ವರೂಪದಲ್ಲಿ ಪ್ರವೇಶ ಆಗಿರ್ತೈತಿ ಅನ್ನೋದಕ್ಕೆ ನಾನು ನೀರಿದ್ದ ತೆಂಗಿನಕಾಯಿ ಉದಾಹರಣೆ ಕೊಟ್ಟಿದ್ದೆ. ಅಂದ್ರೆ ಪಾರ್ಟಿ ಕೊಬ್ಬರಿ ಎರಡು ಹಿಡ್ಕೊಂಡಿರ್ತಾವ ಕೂಡ್ಕೊಂಡಿರ್ತಾವ ಅಂತೇಳಿ ಪಾರ್ಟಿಗೆ ಪೆಟ್ಟು ಬಿದ್ದರು ಒಳಗಿನ ಕೊಬ್ಬರಿನೂ ಹೊಡೆದೋಕತಿ. ಹಾಗೆ ವಿಶೇಷಣ ಅಂದ್ರೆ ಅದು ವಿಶಿಷ್ಟ ಅಂದ್ರೆ ಕೂಡ್ಕೊಂಡಿರ್ತೈತಿ. ಅದಕ್ಕಾಗಿ ಇಲ್ಲಿ ಈ ಅನಾತ್ಮ ದೇಹಾದಿ ಇವಕ್ಕೆಲ್ಲ ಆಗು ಹೋಗುಗಳಿಗೆಲ್ಲ ಏನಿರ್ತಾವೆ ಆ ಪ್ರಾರಬ್ಧ ಕರ್ಮಾನುಸಾರಿ ಸುಖ ದುಃಖ ಆದಿ ಪೆಟ್ಟೇನು ಕುಂದಿರ್ತಾವೆ. ಆ ಹೇಳಿದಾಗ ಅಲ್ಲಿ ಆ ವಿಶೇಷಣದಲ್ಲಿ ಇವು ಕೂಡ್ಕೊಂಡಿದ್ದರಿಂದ ಆ ಅನಾತ್ಮ ಧರ್ಮಗಳೇನಿದಾವಲ್ಲ ಹುಟ್ಟಿದ್ದೇನೆ ಸಾಯುತ್ತೇನೆ ಸುಖಿ ದುಃಖಿ ಅನ್ನೋ ಇವನ್ ತನ್ನ ಮೇಲೆ ಹಾಕೋದ. ಹೀಗಾಗಿ ಇಲ್ಲಿ ಗೋಳ ಆಗ್ತಿರ್ತೈತಿ ಏನೋ ಅಂತಃಕರಣ ವಿಶೇಷಣ ಆದಲ್ಲಿ ಅದ ನೀವು ತಿಳ್ಕೊಬೇಕಂದ್ರೆ ಅಜ್ಞಾನಿಯಲ್ಲಿ ಹಿಂಗಿರ್ತೈತಿ ಅಂತ ತಿಳ್ಕೊಬೇಕು. ಏನಾದೇ ಹೋಗಿ ಮುಂದೆ ಹೋಗಿ ಶಾಸ್ತ್ರ ಕೇಳಿ ಜ್ಞಾನ ಮಾಡಿಕೊಂಡ ಅಂದ್ರೆ ಆವಾಗ ಅದೇ ಅಂತಃಕರಣ ಏನು ವಿಶೇಷಣ ಇತ್ತು ಅದು
ಈಗ ಉಪಾಧಿಯಾಗಿ ಬಿಡುತ್ತದೆ. ಉಪಾಧಿ ಅಂದ್ಕೊಳ್ಳಿನ ಅದರ ಲಕ್ಷಣ ಏನು ಅಂತ ಕೇಳಿದ್ರೆ ಸ್ವರೂಪೇ ಅಪ್ರವಿಷ್ಟತ್ವೇ ಸತಿ ವರ್ತಮಾನ ಇತರ ಪದಾರ್ಥ ವ್ಯಾವರ್ತಕಂ ಅಂದ್ರೆ ಅದು ವಿಶೇಷಣ ಇದ್ದದ್ದು ಸ್ವರೂಪದಲ್ಲಿ ಪ್ರವೇಶ ಅಂದ್ರೆ ಆ ಕೊಬ್ಬರಿ ಪಟ್ಟಿಯಾಗಿ ಹಿಡ್ಕೊಂಡಿರ್ತಾವು ಹಂಗೆ ಕೂಡ್ಕೊಂಡಿರ್ತೈತಿ, ಅದು ವಿಶೇಷಣ ಧರ್ಮ. ಉಪಾಧಿ ಅಂದ್ರೆ ಅದೇ ತೆಂಗಿನಕಾಯಿ ಮುಂದೆ ಹೋಗಿ ನೀರು ಆರಿದ ಮೇಲೆ ಪಟ್ಟಿಯನ್ನು ಬಿಟ್ಟು ಒಳಗೆ ಕೊಬ್ಬರಿ ಮುಸ್ಕಿಗೊಂಡಿರ್ತೈತಿ. ಅದು ನೀವು ಬೇಕಾದಷ್ಟು ಕಲ್ಲಿಗೆ ಮುಗಿದ್ರೂ ಆ ಪಾರ್ಟಿನ ಹೊಡಿತೈತಿ, ಪೆಟ್ಟು ತಿತ್ತೈತಿ, ಕೊಬ್ಬರಿ ಗುಂಡು ಪೆಟ್ಟು ತಗೊಳ್ಳೋದಿಲ್ಲ. ಈ ರೀತಿ ಅದು ಅವಾಗ ಅಂತಕ್ಕಣ ಉಪಾಧಿಯಾಗಿರ್ತೈತಿ. ಅಂದ್ರೆ ಅರ್ಥಾರ್ಥ ಅಜ್ಞಾನಿಯಲ್ಲಿ ಅಂತಕ್ಕಣ ವಿಶೇಷಣ ಇರ್ತೈತಿ, ಜ್ಞಾನಿಯಲ್ಲಿ ಅಂತಕ್ಕಣ ಉಪಾಧಿಯಾಗಿರ್ತೈತಿ. ಇದ್ರ ಮೇಲೆ ಇಷ್ಟು ತಿಳ್ಕೋಬೇಕು. ಇನ್ನು ಏಕೈ ಅಂತಕ್ಕಣ ಪ್ರಮಾತ ಕಾತೋ ವಿಶೇಷಣ ಅವ್ರ ಸಾಕಿಕೆ ಉಪಾಧಿ ಅದನ್ನ ಈಗ ಹೇಳ್ಕೊಂಬಂದೇವಿ. ಇನ್ನು ಸ್ವರೂಪ ವಿಶೇಷಾಕ ಪ್ರವೇಶವೇ ಐಸಿ ಜೋ ವ್ಯಾವರ್ತಕ ವಸ್ತು ಸೋ ವಿಶೇಷಣ ಅದನ್ನೇ ಈಗ ನಾವು ಹೇಳಿದ್ದೆ ಅವ್ರು ಹೇಳ್ತಾರೆ. ಅಂದರೆ ಹೇಳು ರೀತಿ ಬೇರೆ ಯಾವ ಸ್ವರೂಪದಲ್ಲಿ ಯಾವುದ್ರ ಪ್ರವೇಶ ಇರ್ತೈತಿ ಮತ್ತು ವ್ಯಾವರ್ತಿಕ ಇರ್ತೈತಿ, ಅದಕ್ಕೆ ವಿಶೇಷಣ ಅನ್ಬೇಕು. ಅಂದರೆ ಯಾವ ಪದಾರ್ಥದಿಂದ ಭಿನ್ನತಾ करके वस्तुವನ್ನು जा पदार्थ से भिन्नता करके वस्तु के स्वरूप को जो जनावे सो व्यावर्तक ಏನು ಅಂದರೆ ಇಲ್ಲಿ ಏನು ಹೇಳಿದರು ಅಂತ ಕೇಳಿದ್ರೆ ಇಲ್ಲಿ ಮೊದಲದು ವಿಶೇಷಣದ ಸ್ವರೂಪ ಇದು ಹೇಳಿದ್ರು, ಅದು ಲಕ್ಷಣ ಮಾಡಿದ್ರು. ಸ್ವರೂಪದಲ್ಲಿ ಯಾವುದರ ಪ್ರವೇಶ ಇತ್ತು, ಪ್ರವೇಶ ಅಂದ್ರೆ ಅದನ್ನು ಹಿಡ್ಕೊಂಡು ಸಂಬಂಧ ಆಗಿರ್ತೈತಿ. ಇಂಥ ಯಾವ ವ್ಯಾವರ್ತ ಅಂದ್ರೆ ಬೇರ್ಪಡಿಸೋದು. ಸ್ವರೂಪದಲ್ಲಿ ಪ್ರವೇಶವಾಗಿದ್ದುಕೊಂಡು ಅದನ್ನು ವ್ಯಾವರ್ತ ಅಂದರೆ ಭಿನ್ನಪಡಿಸುವುದು ಯಾವುದೋ ಅದು ವಿಶೇಷಣ ಅಂತ ಹೇಳಿದರು. ಈಗ ಪದಾರ್ಥ ಸೇ ಭಿನ್ನತಾ करके वस्तु के स्वरूप को जो जनावे सो ವ್ಯಾವರ್ತಕ ಕೈಯೇ. ಅಂದರೆ ಪದಾರ್ಥದಿಂದ ಭಿನ್ನಪಡಿಸಿ ಆ ವಸ್ತುವಿನ ಸ್ವರೂಪವನ್ನು ಯಾವುದು ತಿಳಿಸಿಕೊಡ್ತದೋ ಅದಕ್ಕೆ ವ್ಯಾವರ್ತಕ ಅನ್ನುತ್ತಾರೆ ಅಂತ ಹೇಳಿ ಅದಕ್ಕೆ ಜಾಕೋ ಭಿನ್ನತಾ ಕರ್ಕೆ ಜನವೇ ಅಂದರೆ ಯಾವುದನ್ನು ಭಿನ್ನ ಮಾಡಿರ್ತದೋ ಅದು ವ್ಯಾವರ್ತ್ಯ ಅಂತ ಹೇಳಲ್ಪಡ್ತದೆ. ಇದು ಇಷ್ಟು ಹೇಳಿದ್ರಿಂದ ಅಷ್ಟೊಂದು ತಿಳುವಳಿಕೆ ಆಗಲಿಲ್ಲ. ಅದಕ್ಕೆ ಈಗ ಉದಾಹರಣೆ ಕೊಟ್ಟು ಹೇಳ್ತಾರೆ. ನೀಲೋ ಘಟ ಕಪ್ಪು ಬಣ್ಣದ ಗಡಿಗೆ, ಕಪ್ಪು ಬಣ್ಣದ ಗಡಿಗೆ. ಯಾಕ ಗಡಿಗೆ ಕೆಂಪು ಗಡಿಗೆನೂ ಇರ್ತಾವೆ, ಕರಿ ಗಡಿಗೆನೂ ಇರ್ತಾವೆ. ಈಗ ನಾವು ಕಪ್ಪು ನೀಲೋ ಘಟ ಅಂದ್ರೆ ಕಪ್ಪು ಬಣ್ಣದ ಗಡಿಗೆ. ಯಾ ಸ್ಥಾನವೇ ಘಟಕ ನೀಲ್ ವಿಶೇಷಣೆ ಅಂದ್ರೆ ವಿಶೇಷಣದ ಬಗ್ಗೆ ಹೇಳ್ತದೆ. ಆ ಇದು ಆ ಬಣ್ಣ ಏನೈತಲ್ಲ ಗಡಿಗೆಯ ಕಪ್ಪು ಬಣ್ಣ ಇದು ವಿಶೇಷಣ ಐತಿ, ಆ ಗಡಿಗೆ ವಿಶೇಷ ಐತಿ. ಅದಕ್ಕೆ ಯಾಕಂದ್ರೆ ನೀಲಘಟಕ್ಕೆ ವಿಷಯ ನೀಲತಾಕ ಪ್ರವೇಶ. ಆ ಗಡಿಗೆಯಲ್ಲಿ ನೀಲ ಬಣ್ಣ ಏನು ಮಾಡೈತಿ, ಆ ಗಡಿಗೆ ಪ್ರವೇಶ ಇದರಲ್ಲಿ ಪ್ರವೇಶ ಆಗೈತೆ. ಅದನ್ನು ಬಿಟ್ಟು ಬೇರೆ ಇಲ್ಲ. ಅವ್ರ ಪೀತ ಶ್ವೇತಾದಿಕಂತೆ ಭಿನ್ನತಾ ಕರ್ಕೆ ಜನ ಮತ್ತು ಕೆಂಪು ಗಡಿಗೆ ಮೊದಲಾದವುಗಳಿಂದ ಇದನ್ನು ಭಿನ್ನಪಡಿಸಿ ತಿಳಿಸ್ತೈತಿ. ಇಸ್ ರೀತಿ ಸೇ ನೀಲತಾ ಘಟಕ ವಿಶೇಷ. ಈ ರೀತಿ ಅಂದರೆ ಅದು ಏನು ಮಾಡ್ತೈತಿ, ಆ ನೀಲ ಬಣ್ಣ ಅನ್ನೋದು ಘಟಕ ವಿಶೇಷಣ ಐತಿ ಅಂತ ಹೇಳಿದರು. ಘಟ ಪರಿಚ್ಛೇದ್ಯ ಹೈ. ಘಟ ಪರಿಚ್ಛೇದ್ಯ ಅಂದ್ರೆ ಇಷ್ಟೇ ಅಂತ ಅದನ್ನು ಇದು ಮಾಡ್ತೈತಿ, ಅದನ್ನು ಸೀಮಿತ ಮಾಡ್ತೈತಿ. ಕಾಯ್ತೆ ಯಾಕಂದ್ರೆ ಶ್ವೇತಪೀತಾದಿ ಗಂಟೆ ಭಿನ್ನತಾಗ ಅದು ಉಳಿದ ಘಟಗಳು ಬೇರೆ ಬೇರೆ ಇದಾವೆ. ಅಂದ್ರೆ ಕೆಂಪು ಅದಾವು ಮತ್ತು ಬೇರೆ ಬೇರೆ ಬಣ್ಣದ ಹಚ್ಚಿ ಬೇರೆ ಇಟ್ಟಾರೆ. ಅಂದ್ರೆ ಅವಕ್ಕೂ ಬಿಡಿಸಿ ಇದು ಇಟ್ಟ ನಾ ಎಲ್ಲಿದ್ದೇನೆ ಅದಟ್ಟಕ್ಕೆ ನೀವು ಇದು ಕಪ್ಪು ಗಡಿ ಅಂದ್ರೆ ಅದನ್ನು ಅವುಗಳಿಂದ ಭಿನ್ನಪಡಿಸ್ಬೋದೈತಿ. ಅದು ಕಪ್ಪು ಬಣ್ಣ ವಿಶೇಷ. ಕೈಯೇ ಜುದಾ ಕರ್ಕೆ ಜನ ಅದನ್ನು ಆ ಉಳಿದ ಕೆಂಪು ಗಡಿಗೆ ಮೊದಲಾದವುಗಳಿಗಿಂತ ಭಿನ್ನಪಡಿಸಿ ನಾ ಎಲ್ಲಿದ್ದೇನೆ
ಅದೇ ಅಂತೇಳಿ ತೋರಿಸ್ಕೊಡ್ತೈತೆ ಅದು. ಜೋ ಭಿನ್ನತಾ ಕರ್ಕೆ ಜನಾಯೇ ಸ್ವ ಪರಿಚ್ಛೇದಿಕೆ, ಯಾವುದು ಭಿನ್ನ ಮಾಡಿ ತಿಳಿಸಿಕೊಡುವುದು ಅದಕ್ಕೆ ಪರಿಚ್ಛೇದ್ಯ ಅಂತಾರೆ, ವ್ಯಾವರ್ತ್ಯ ಅಂತಾರೆ. ಅವ್ರ ವಿಶೇಷ ಬಿ ಕೈಯೇ, ಅದಕ್ಕೇನೆ ವಿಶೇಷನೂ ಅಂತಾರೆ. ಅಂದರೆ ಇಲ್ಲಿ ಮತ್ತೊಂದು ದೃಷ್ಟಾಂತ ಕೊಡ್ತಾರೆ, ಅಂದ್ರೆ ಅದು ಕ್ಲಿಯರ್ ಆಗೋ ಸಲ. ಏನು? ದಂಡಿ ಪುರುಷ ಹೇ ಅಂದ್ರೆ ದಂಡಿ ಪುರುಷ. ದಂಡಿ ಪುರುಷ ಅಂದ್ರೆ ದಂಡ ಅಂದ್ರೆ ಬಡಿಗೆ. ಅದು ಈಗ ಒಬ್ಬ ಮುಪ್ಪಾನ ಮುದುಕದಾನು, ಕೈಯಾಗ ಬಡಿಗೆ ಹಿಡ್ಕೊಂಡು ಬಂದ. ಅವಾಗ ಸಂಸ್ಕೃತದಲ್ಲಿ ದಂಡಿ ಪುರುಷ ಅಂತಾರೆ. ಈಗ ದಂಡಿ ಪುರುಷ ಯಾ ಸ್ಥಾನ ಮೇ ಬಿ ಪುರುಷ ಕಾ ದಂಡ ವಿಶೇಷಣ. ಇಲ್ಲಿನೂ ಆ ಬಡಿಗೆನೈತೆ ಆ ಪುರುಷನಿಗೆ ಅದು ವಿಶೇಷಣ ಆಗೈತಿ. ಅಂದ್ರೆ ಇಲ್ಲೇ ನೋಡ್ರಿ, ಈಗ ಆ ಬಡಿಗೆ ಇದ್ದ ಪುರುಷ ಅವನು ಆ ಬಡಿಗೆ ಹಿಡ್ಕೊಂಬಂದ ಅಂತ ಹೇಳಿದ್ರೆ, ಬಡಿಗಿದ್ದ ಅವನು ಆ ಬಡಿಗೆ ಕೈಯಾಗ ಹಿಡ್ಕೊಂಡಿದ್ದಂದ್ರೆ ಅದು ವಿಶೇಷಣಕ್ಕೈತಿ. ಮಗ್ಗಲ್ ಕೆಟ್ಟು ಕೂತಿದ್ದಂದ್ರೆ ಉಪಾಧ್ಯ ಕೆಟ್ಟು ಪರಕೈತಿ. ಅದ ಬಡಿಗೆ ಕೈಯಾಗ ಹಿಡ್ದಿದ್ದ ಅಂದ್ರೆ ಸ್ವರೂಪದಲ್ಲಿ ಪ್ರವೇಶ ಇರ್ತೈತಿ, ಅವಾಗ ಟಚ್ ಇರ್ತೈತಿಲ್ಲ. ಅದೇ ಮತ್ತು ತೆಳಗೆ ಇಟ್ಕೊಂಡು ಕೂತಿದ್ದ ಅಂದ್ರೆ ಮಗ್ಗಲಿಗೆ ಐತಿ, ಅದು ಅನ್ಟಚ್ ಐತಿ. ಆದ್ದರಿಂದ ಅದಕ್ಕೆ ಉಪಾಧಿ ಆಗಿಬಿಡ್ತೈತೆ. ಇಷ್ಟ ಪರಕೈತೆ ಅದು. ಅದಕ್ಕೆ ಪುರುಷ ವಿಶೇಷಣ. इस ರೀತಿ से ಪ್ರಮಾತಾ का ಅಂತಃಕರಣ ವಿಶೇಷಣ. ಅದಕ್ಕೆ ಈ ಪ್ರಮಾತ ಏನದ ಜೀವ, ಅವನಿಗೆ ಅಂತಃಕರಣ ವಿಶೇಷಣ ಐತಿ, ಅಂದ್ರೆ ಅದು ಕೂಡ್ಕೊಂಡೈತಿ. कहते प्रमाता के स्वरूप विषय अंतःकरण का प्रवेश है. ಅಂತಃಕರಣ ಅದಕ್ಕೆ ಅಂತಃಕರಣ ವಿಶಿಷ್ಟ ಚೇತನಕ್ಕನ ಪ್ರಮಾತ. ವಿಶಿಷ್ಟ ಅಂದಾಗ ಕೂಡ್ಕೊಂಡದ್ದು. ವಿಶೇಷಣ ವಿಶೇಷಣ ಅಂದರೆ ಸ್ವರೂಪದಲ್ಲಿ ಪ್ರವೇಶ ಆಗುವುದು ಅಂತೇಳಿ ಲಕ್ಷಣ ಐತಿ. ಆದ್ದರಿಂದ ಅಂತಃಕರಣ ವಿಶಿಷ್ಟ ಚೇತನಕ್ಕನ ಅಲ್ಲಿ ಜೀವ ಅಂತೇಳಿ ವಾಚಸ್ಪತಿಗಳು ಹೇಳ प्रवेश है. प्रमेय चेतन से भिन्नता करके प्रमाता के स्वरूप को जनावे. ಅಂದ್ರೆ ಅಲ್ಲಿ ಆ ಪ್ರಮೇಯ ಚೇತನವನ್ನು ಭಿನ್ನಪಡಿಸಿ ಅದು ಇಟ್ಟು ತೋರಿಸ್ತೈತೆ. ಅಂದ್ರೆ ಅದು ವ್ಯಾಪಕ ಚೇತನ ಐತಿ, ಅದಕ್ಕೆ ಒಳಪಟ್ಟದ್ದು. ಆ ಅಂತಃಕರಣದಾಗ ಏನು ಒಳಪಟ್ಟೈತಲ್ಲ ಅಷ್ಟು ಚೇತನವನ್ನು ಭಿನ್ನಪಡಿಸ್ತೈತೆ. ಅದು ಆ ವ್ಯಾಪಕ ಚೇತನದಿಂದ ಅದು ಹಿಂಗೆ ಮಾಡ್ತೈತೆ, ವಿಶೇಷಣ ಹಿಂಗೆ ಮಾಡ್ತದಂತ. ಭಿನ್ನತಾ ಕರಕೆ ಪ್ರಮಾತಾಕೆ ಸ್ವರೂಪಕ್ಕೂ ಜನ, ಅದಕ್ಕೆ ಪ್ರಮಾತ ಜೀವ ಅಂತ ಹೇಳ್ತೈತಿ. ಯಾತೆ ವ್ಯಾವರ್ತಕ. ವ್ಯಾವರ್ತಕ ಅಂದ್ರೆ ಭಿನ್ನಪಡಿಸಿ ತಿಳಿಸ್ತೈತಿ. ಇನ್ನು ಜಾ ವಸ್ತು ಕಾ ಸ್ವರೂಪ ವಿಷಯ ಪ್ರವೇಶ ನ ಹೋವೆ. ಇನ್ನು ಉಪಾಧಿ ಬಗ್ಗೆ ಹೇಳ್ತಾರೆ, ಇದು ತನ ವಿಶೇಷಣ ಬಗ್ಗೆ ಹೇಳಿದ್ರು. ಜಾ ವಸ್ತು ಕಾ ಸ್ವರೂಪ ವಿಷಯ ಪ್ರವೇಶ ನ ಹೋವೆ, ವ್ಯಾವರ್ತಕ ಹೋವೆ ಸೊ ಉಪಾಧಿ ಕೈ. ಯಾವ ವಸ್ತುವಿನ ಸ್ವರೂಪದಲ್ಲಿ ಅದು ಪ್ರವೇಶ ಆಗಿಲ್ಲ ಮತ್ತು ವ್ಯಾವರ್ತಕವಾಗಿರುವುದು ಅಂದ್ರೆ ಭಿನ್ನಪಡಿಸಿ ತಿಳಿಸುತ್ತಿರುವುದು, ಅದಕ್ಕೆ ಉಪಾಧಿ ಅನ್ನಬೇಕು ಅಂತ ಹೇಳಿದ್ರು. ಅದಕ್ಕೆ ಉದಾಹರಣೆ ಕೊಡ್ತಾರೆ. जैसे न्यायिक के मत में कर्ण शुष्कुली से अवच्छिन्न जो आकाश जो स्रोत्र कहिए हैं. ಅಂದ್ರೆ ನ್ಯಾಯಶಾಸ್ತ್ರದಲ್ಲಿ ನೈಯಾಯಿಕರು ಈ ಶ್ರೋತ್ರ ಇಂದ್ರಿಯ ಅಂತ ನಾವು ಅತ್ತೇವಲ್ಲ, ಶ್ರೋತ್ರ ಇಂದ್ರಿಯ ಅಂತಕ್ಕಂಥದ್ದು ಇದು ಜ್ಞಾನೇಂದ್ರಿಯ ಐತಿ, ಹೌದಿಲ್ಲ? ನಮ್ಮ ವೇದಾಂತದಲ್ಲಿ ಏನೈತಿ, ಈ ಜ್ಞಾನೇಂದ್ರಿಯಗಳು ಅಪಂಚೀಕೃತ ಪಂಚಮಹಾಭೂತಗಳ ಒಂದೊಂದು ಭೂತದ ಸತ್ವ ಗುಣದಿಂದ, ಅಂದ್ರೆ ಆಕಾಶದ ಸತ್ವ ಗುಣದಿಂದ ಶ್ರೋತ್ರ ಇಂದ್ರಿಯ ಹುಟ್ಟಿರುತ್ತದೆ ಅಂತ ನಮ್ಮ ವೇದಾಂತ ಹೇಳ್ತಾರೆ. ಅದಕ್ಕೆ ಅದು ಇದು ಶ್ರೋತ್ರ ಇಂದ್ರಿಯ ಅಂತ ಇದಕ್ಕೆ ಅನ್ರಿ. ಅಂದ್ರೆ ಆಕಾಶಭೂತ ಐತಿಲ್ಲೋ 5 ಭೂತಗಳು,
ಆ ಆಕಾಶದಲ್ಲಿದ್ದ ಸತ್ವ ಗುಣದಿಂದ ಈ ಶ್ರೋತ್ರ ಹುಟ್ಟೈತಿ. ಅದಕ್ಕೆ ನೀವು ಶ್ರೋತ್ರ ಇಂದ್ರಿಯ ಅಂತ ತಿಳ್ಕೆ ಇದನ್ನು ವೇದಾಂತ ಹುಟ್ಟೈತಿ ಅಂತ ಹಿಂಗೆ ಹೇಳಿದ್ರು. ಆದ್ರೆ ನೈಯಾಯಿಕರು ನ್ಯಾಯಶಾಸ್ತ್ರದಲ್ಲಿ ಇದಕ್ಕೆ ಏನಂತಾರಂದರೆ ಅವ್ರದ್ದು ಉದಾಹರಣೆ ಕೊಟ್ಟಾರ ಅವ್ರಿಗೆ. ಕರ್ಣ ಶುಷ್ಕಲ್ಯವಚ್ಛಿನ್ನನವ ಶ್ರೋತ್ರಂ ಅಂತ ನ್ಯಾಯಶಾಸ್ತ್ರದಲ್ಲಿ ಬರ್ತದೆ. ಅದಕ್ಕೆ ಕರ್ಣ ಶುಷ್ಕುಲಿ ಅಂದರೆ ಏನು ಅಂದ್ರೆ ಈ ಕಿವಿ ಐತಿಲ್ಲ, ಇದು ಕಿವಿ ಇದು ಇಲ್ಲಿ ಕಾಣ್ತದಿಲ್ಲ, ಇದು ಶ್ರೋತ್ರ ಇಂದ್ರಿಯ ಅಲ್ಲ. ಎಲ್ಲ ಇದು ಶ್ರೋತ್ರ ಇಂದ್ರಿಯ ಅಂತಾರೆ ಇವರೆಲ್ಲರೂ. ಆದರೆ ಇದು ಶ್ರೋತ್ರ ಇಂದ್ರಿಯ ಅಲ್ಲದು, ಅದು ಗೋಳಕ್ ಐತೆ. ಅದು ಇಂದ್ರಿಯಕ್ಕೆ ಗೋಳಕ್. ಹಂಗೆ ಯಾವಾಗ ಈ ಸನಾದಿ ಶ್ರುತಿ ಬಾರ್ಸವ ಇರ್ತಾವಲ್ಲ, ಅಲ್ಲಿ ಆ ಕೊಳವಿ ಇರ್ತಾವೆ. ಆ ಕೊಳವಿ ಏನೈತೆ ಒಂದು ಸನಾದಿ ಅಂದ್ರೆ ಒಂದು ಮಳ ಇರ್ತೈತಿ, ಶ್ರುತಿ ಅಂದ್ರೆ ಒಂದು ಮಾರು ಇರ್ತೈತಿ. ಇದು ಶಬ್ದ ಮಾಡ್ತೈತೆ. ಆದ್ರೆ ಒಳಗೆ ಪಿ ಅನ್ನೋದೇನು ಬಾಯಾಗಿರ್ತೈತಿ, ಶಬ್ದ ಮಾಡೋದು ಅದೇ ಇರ್ತೈತಿ. ಇವು ಬರೀ ಕೊಳವಿ. ಹಂಗೆ ಇಂದ್ರಿಯ ಏನೈತಲ್ಲ, ಇಂದ್ರಿಯ ಅವು ಅಪಂಚೀಕೃತ ಭೂತ ಕಾರ್ಯವಾದ್ದರಿಂದ ಯಾವ ಇಂದ್ರಿಯಗಳಿಗೂ ಅವು ವಿಷಯ ಅಲ್ಲ, ಕಾಣಂಗಿಲ್ಲ. ಹೀಗೆ ಆದ್ದರಿಂದ ಅದಕ್ಕೆ ಆ ಶ್ರೋತ್ರ ಇಂದ್ರಿಯ ಒಳಗೆ ಸೂಕ್ಷ್ಮ ಇರ್ತೈತಿ. ಇದು ಗೋಳಕ್ಕೆ ಅದ ಕವರ್ ಮ್ಯಾಲಿಂದ ಹಿಂಗೆ. ಆದ್ರೆ ಅದು ಹೇಗಿರ್ತೈತಿ ಇದು ಗೋಳಕ್ಕೆ ಅಂದ್ರೆ ಬ್ಯಾಂಡ್ ಬಾಜೆ. ಈ ಬ್ಯಾಂಡ್ ಬಾಜೆ ನೋಡ್ರಿಲ್ಲ, ಹಿಂಗೆ ಸುತ್ತಿರ್ತೈತಿ, ಜೋರ್ಲಿ ಒದರ್ತೈತಿಲ್ಲ ಅದು. ಹಂಗೆ ಅದು ಹಿಂಗೆ ರೌಂಡ್ ಸುತ್ತಿರ್ತೈತಿ. ಆ ರೀತಿ ಇದನ್ನು ಕೂಡ ಒಳಗೆ ಹಿಂಗೆ ರೌಂಡ್ ಸುತ್ತಿರ್ತೈತಿ ಗೋಳಕ್ಕೆ. ಆದ್ದರಿಂದ ಈ ಶ್ರೋತ್ರ ಇಂದ್ರಿಯ ಏನು ಹಿಂಗೆ ರೌಂಡ್ ಐತಲ್ಲ, ಅದಕ್ಕೆ ಒಳಪಟ್ಟಂಥ ಆಕಾಶ ಅಂದ್ರೆ ಸಾಮಾನ್ಯ ಈಗ ಒಂದು ಘಟ ಐತೆ ಇಲ್ಲ, ಗಡಿಗೆ. ಆ ಗಡಿಗೆ ಘಟಕ್ಕೆ ಒಳಪಟ್ಟಂಥ ಆಕಾಶಕ್ಕೆ ಘಟಾಕಾಶ ಅಂತ, ಹೌದಿಲ್ಲ? ಹಾಗೆ ಅವ್ರ ನ್ಯಾಯಿಕರು ಅಂತಾರೆ ಈ ಶ್ರೋತ್ರ ಅನ್ನೋದು ಏನೈತಿಲ್ಲ ಹಿಂಗೆ ಒಳಗೆ ರೌಂಡ್ ಐತಿ. ಆ ಆಕಾಶನೂ ಕೂಡ ರೌಂಡ್ ಆಕಾಶ. ಯಾಕಂದ್ರೆ ಹೆಂಗೈತೆ ಹಂಗೆ ಆಗ್ಬೇಕಲ್ಲ ಅದು. ಅನನ ಆ ರೀತಿ ಹಿಂಗೆ ಶ್ರೋತ್ರ ಕರ್ಣ ಶುಷ್ಕುಲಿ ಅತ್ತರ ಅದಕ್ಕೆ ಕರ್ಣ ಶುಷ್ಕುಲ್ಯ ಅವಚ್ಛಿನ್ನ ನಭಃ ಅಂದ್ರೆ ಆಕಾಶ. ಶ್ರೋತ್ರಂ ಅದಕ್ಕೆ ಶ್ರೋತ್ರ ಅಂತ ಅಂದ್ರೆ ಈಗ ನಾವು ಹೇಗೆ ಘಟಕ್ಕೆ ಒಳಪಟ್ಟಂಥ ಆಕಾಶಕ್ಕೆ ಘಟಾಕಾಶ ಅಂತೀವಿ, ಹಾಗೆ ಅವರು ಈ ಕರ್ಣಗೋಳಕಕ್ಕೆ ಒಳಪಟ್ಟಂಥ ಆಕಾಶಕ್ಕೆ ಶ್ರೋತ್ರ ಅಂತಾರೆ. ಅದಕ್ಕಾಗಿ ಅದರ ಉದಾಹರಣೆ ಕೊಟ್ಟಾರ. ಅಂದ್ರೆ ಏನಾಯ್ತಂದ್ರೆ ನೈಯಾಯಿಕ ಮತ್ತೊಮ್ಮೆ ಕರ್ಣ ಶುಷ್ಕುಲಿ ಮೇ ಅವಚ್ಛಿನ್ ಜೋ ಆಕಾಶ ಸೋ ಶ್ರೋತ್ರ ಕೈ, ಅದಕ್ಕೆ ಶ್ರೋತ್ರ ಅಂದ್ರೆ ಅವರು. ಯಾವ ಸ್ಥಾನ ಮೇ ಕರ್ಣ ಶುಷ್ಕುಲಿ ಶ್ರೋತ್ರ ಕ ಉಪಾಧಿ. ಆ ಕರ್ಣ ಶುಷ್ಕುಲಿ ಅನ್ನೋದು ಇದೇನೈತಿಲ್ಲ ಗೋಳಕ್ಕೆ ಇದು ಉಪಾಧಿಯಾಗಿದೆ. ಯಾಕಂದ್ರೆ ಅದು ಆ ಆಕಾಶದೊಡನೆ ಕೂಡ್ಕೊಂಡಿಲ್ಲ, ಅದು ಹಿಂಗೈತಿ. ಅದಕ್ಕೆ ಉಪಾಧಿ ಅಂದ್ರೆ ಬೇರೆನೇ ಇರ್ತೈತೆ. ಕರ್ಣ ಶುಷ್ಕುಲಿ ಶ್ರೋತ್ರಕ್ಕೆ ಉಪಾಧಿ ಕಾಹತೆ ಉಪಾಧಿ ಯಾಕೆ ಅನ್ಬೇಕು ಅದಕ್ಕೆ ಕೇಳಿದ್ರೆ, ಶ್ರೋತ್ರಕ್ಕೆ ಸ್ವರೂಪ ವಿಷಯ ತೋ ಕರ್ಣ ಶುಷ್ಕುಲಿ ಪ್ರವೇಶ ಆಯ್ನೆ. ಈ ಕರ್ಣ ಶುಷ್ಕುಲಿ ಆ ಶ್ರೋತ್ರನು ಆಕಾಶದಲ್ಲಿ ಏನಾರ ಪ್ರವೇಶ ಆಗೈತಿ ಅನ್ನೋದು ಇಲ್ಲ. ಯಾಕೆ ಅದಕ್ಕೆ ಉಪಾಧಿಯ ಲಕ್ಷಣದಲ್ಲಿ ಸ್ವರೂಪೇ ಅಪ್ರವಿಷ್ಟತ್ವೇ ಸದ್ಯ ಹಿಂಗೈತೆ. ಆದ್ದರಿಂದ ಅದಕ್ಕೆ ಅದು ಏನು ಮಾಡ್ತೈತಿ, ಶ್ರೋತ್ರ ಅದು ತನ್ನ ಸ್ವರೂಪದಲ್ಲಿ ಕರ್ಣ ಶುಷ್ಕುಲಿಗೆ ಅಲ್ಲಿ ಪ್ರವೇಶ ಆಗಿಲ್ಲ. ಅಪ್ರವಿಷ್ಟತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕ ಅಂದಾಗ ಏನು ಹೊರಗಿದ್ದ ಆಕಾಶ ಐತಲ್ಲ ಅದನ್ನು ಭಿನ್ನಪಡಿಸಿ ಈ ನನ್ನ ಒಳಗೆ ಬಂದಂಥ ಆಕಾಶಕ್ಕನ ಶ್ರೋತ್ರ ಅನ್ರಿ ಅಂತ ತಿಳಿಸ್ಕೊಡ್ತೈತೆ. ಅದಕ್ಕೆ ಉಪಾಧಿ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಈಗ ಹೆಂಗೆ ಈಗ ಅದರ ಲಕ್ಷಣ ಏನು ಹೇಳಿದೀವಿ, ಸ್ವರೂಪೇ ಅಪ್ರವಿಷ್ಟತೆ ಉಪಾಧಿ ನಡೆದದೆ. ಸ್ವರೂಪದಲ್ಲಿ ಪ್ರವೇಶ ಆಗಿರಬಾರ್ದು.
ಅಪ್ರವಿಷ್ಟ ದ್ವೇಷತಿ ಇತರ ಪದಾರ್ಥ ವ್ಯಾವರ್ತಕ, ಇನ್ನಿತರ ಪದಾರ್ಥಗಳನ್ನು ಬೇರ್ಪಡಿಸಿ ತಿಳಿಸ್ತಿರ್ಬೇಕು. ಅಂದರೆ ಸ್ವರೂಪದಲ್ಲಿ ಪ್ರವೇಶ ಆಗಿಲ್ಲ ಅಂದ್ರೆ ಇಲ್ಲಿದ್ದ ಆಕಾಶ ಶ್ರೋತ್ರದಲ್ಲಿ ಅಂದ್ರೆ ಈ ಕರಡು ಶುಷ್ಕುಲೆಯಲ್ಲಿ ಅದೇನಾರ ಅದ್ರಾಗ ಪ್ರವೇಶ ಆಗೈತೆ ಇಲ್ಲ, ಅದು ಬೇರೆನೈತಿ ಇದು ಬೇರೆನೈತಿ, ಹಂಗೆ ಘಟಾಕಾಶದಂತೆ. ಹಾಗೆ ಭಿನ್ನಿಯದ್ದು ಮತ್ತೇನು ಮಾಡ್ತತಿ, ವ್ಯಾವರ್ತಕ ಅಂದಾಗ ಹೊರಗಿನ ಆಕಾಶ ಐತಿಲ್ಲ, ಹೊರಗಿನ ಆಕಾಶವನ್ನು ಭಿನ್ನಪಡಿಸಿ ನನ್ನ ಒಳಗೆ ಬಂದಂಥ ಆಕಾಶಕ್ಕೆ ನೀವು ಶ್ರೋತ್ರ ಅನ್ರಿ. ಹೆಂಗೆ ಘಟದ ಒಳಗೆ ಬಂದಂಥ ಆಕಾಶಕ್ಕೆ ಘಟಾಕಾಶ ಅನ್ರಿ ಹೆಂಗೆ ಹೇಳ್ತೈತೋ ಹಂಗೆ ಈ ಶ್ರೋತ್ರ ಗೋಳಕದ ಒಳಗೆ ಬಂದಂಥ ಆಕಾಶಕ್ಕೆ ಶ್ರೋತ್ರ ಅನ್ರಿ ಅಂತ ತಿಳಿಸ್ಕೊಡ್ತೈತಿ. ಅಂದ್ರೆ ಹೊರಗಿನ ವ್ಯಾಪಕವಾದ ಆಕಾಶವನ್ನು ಭಿನ್ನಪಡಿಸಿ ತಿಳಿಸ್ತೈತಿ. ಇದು ಹೆಂಗೆ बाहर के आकाश से भिन्नता करके स्रोत को जना ಯಾತೆ ವ್ಯಾವರ್ತಕ, ಆದ್ದರಿಂದ ಅದಕ್ಕೆ ವ್ಯಾವರ್ತಕ ಅಂತ ಹೇಳಲ್ಪಟ್ಟಿದೆ. ಘಟಾಕಾಶ ಜೋ ಹೈ ಸೋ ಪ್ರಮಾಣ ಪರಿಮಾಣ ಅನ್ನಕ್ಕೂ ಅವಕಾಶ ದೇವೆ. ಘಟಾಕಾಶ ಏನೈತಲ್ಲ, ಘಟದೊಳಗಿರುವ ಆಕಾಶ, ಅದು ಈಗಿಷ್ಟು ಕಿಲೋ ಅಕ್ಕಿ ನಾವು ಕುದಿಸ್ಬೇಕು ಅಂದ್ರೆ ಆ ಅಕ್ಕಿಗೆ ಜಾಗ ಕೊಟ್ಟದ್ದು ಅದು ಘಟದೊಳಗಿನ ಆಕಾಶವೇ. ಅದಕ್ಕೆ ಅವಕಾಶ ದೇವೆ. या स्थान में भी आकाश की घट उपाधि, इಲ್ಲಿನೂ ಕೂಡ ಆ ಘಟ ಏನೈತಿ ಆಕಾಶಕ್ಕೆ ಉಪಾಧಿ ಐತಿ. कहाँ ಐತೆ ಮಣ ಅನ್ನಕ್ಕೂ ಅವಕಾಶ ದೇನೆ ವಾಲ ಜೋ ಆಕಾಶ ಅಂದ್ರೆ ಆ ಅನ್ನ ಕುದಿಬೇಕಾದ್ರೆ ಅದಕ್ಕೆ ಒಳಗೆ ಅವಕಾಶ ಇರ್ಲಾಕ ಜಾಗ ಕೊಟ್ಟೈತಲ್ಲ, ಆದ್ದರಿಂದ ಸ್ವರೂಪ ವಿಷಯತೋ ಘಟಕ ಪ್ರವೇಶ ಐತಿ ಅಂದ್ರೆ ಆ ಘಟದ ಪ್ರವೇಶ ಆದ್ರೂ ಕೂಡ ಪ್ರವೇಶ ಆಗೈತೆ ಅನ್ನೋ ಒಳಗೆ ಇಲ್ಲ. अर्थात अवकाश देने वाला जो आकाश है ताके स्वरूप विषय तो घट का प्रवेश, ये घट ಏನೈತಲ್ಲ ಗಡಿಗೆ ಆ ಒಳಗಿದ್ದ ಆಕಾಶದೊಡನೆ ಪ್ರವೇಶ ಆಗೈತೆ ಅನ್ನೋದು ಇಲ್ಲ. ಯಾಕೆ ಇಲ್ಲ ಅಂದ್ರೆ ಘಟ ಪಾರ್ಥಿವ ಹೈ. ಪಾರ್ಥಿವ ಹೈ ಅಂದ್ರೆ ಪಾರ್ಥಿವತ್ತೆ ಅದಕ್ಕೆ ಅನ್ನಬೇಕು ಅಂದ್ರೆ ಅದ್ರ ಲಕ್ಷಣ ಏನೈತಿ, पृथ्वी का कार्य को पार्थिव कहिए हैं. ಪಾರ್ಥಿವ ಅಂದ್ರೆ ಪೃಥ್ವಿಯ ಕಾರ್ಯ, ಪೃಥ್ವಿಯಿಂದ ಯಾವುದು ಹುಟ್ಟೆ ಅದಕ್ಕೆ ಪಾರ್ಥಿವ ಅನ್ನಬೇಕು. ಭೂತಗಳಿಂದ ಹುಟ್ಟಿದ್ದಕ್ಕೆ ಭೌತಿಕ ಅನ್ನಬೇಕು. ಹಿಂಗೆ ಆ ರೀತಿ ಅದಕ್ಕೆ ಘಟ ಪ್ರವೇಶನಯ. ಘಟ ಪಾರ್ಥಿವ ಗಡಿಗೆ ಪಾರ್ಥಿವ ಅಂದ್ರೆ ಪೃಥ್ವಿಯ ಕಾರ್ಯ ಐತೆ ಅದು. ತಾಕೆ ವಿಷಯ ಅವಕಾಶ ದಿನ ಬನೇನೆ ಆಕಾಶ ಹಂಗೆ ಅವಕಾಶ ಕೊಡ್ತೈತಿ, ಇಲ್ಲ ಜಾಗ ಕೊಡ್ತೈತಿ. ಹಂಗೆ ಅದು ಅದು ಇದು ಏನೋ ದೇವೆ ಘಟ ಪಾರ್ಥಿವ ತಾಕೆ ವಿಷಯ ಅವಕಾಶ, ಅದರಲ್ಲಿ ಅವಕಾಶ ಲಕ್ಷಣ ಆಕಾಶ ಅಂತೇಳಿ ಹೇಳ್ಕೊಡ್ತೈತಿ. ಅದು ಅವಕಾಶ ಅಂದ್ರೆ ಸ್ಥಿತಿ और पसरने का अनुकूल पदार्थ का नाम. ಅಂದ್ರೆ ಆಕಾಶ ಅಂತಾರಲ್ಲ, ಆಕಾಶ ಅಂದ್ರೆ ಎದಕ್ಕಂತಾರು ಅಂತ ಕೇಳಿದರೆ ಆಕಾಶದ ಲಕ್ಷಣ ಏನಂದ್ರೆ ಅವಕಾಶ ಲಕ್ಷಣ ಆಕಾಶ. ಅವಕಾಶ ಲಕ್ಷಣ ಉಳ್ಳದಕ್ಕನ ಆಕಾಶ ಅನ್ನಬೇಕು ಅಂತ ಲಕ್ಷಣ ಐತೆ ಅದರಲ್ಲ. ಅವಕಾಶ ಲಕ್ಷಣ ಆಕಾಶ. ಅವಕಾಶ ಲಕ್ಷಣ ಉಳ್ಳದಕ್ಕೆ ಆಕಾಶ ಅಂದ್ರೆ ಆ ಅವಕಾಶ ಅಂದ್ರೆ ಏನು ಗೊತ್ತಾಗ್ತಾನ? ಯಾರಿಗೆ ಗೊತ್ತು? ಬರೀ ಅವಕಾಶ ಅಂದ್ರೆ ಏನು ಗೊತ್ತಾಗ್ತದೆ? ಹೌದಿಲ್ಲ? ಅಂದ್ರೆ ಮತ್ತು ಅವಕಾಶ ಅಂದ್ರೆ ಏನದು ಅಂತ ಕೇಳಿದ್ರೆ ಅದರ ಲಕ್ಷಣ ಏನು ಅಂತ ಕೇಳಿದ್ರೆ ಸ್ಥಿತಿ और पसरने का अनुकूल पदार्थ का नाम ಅವಕಾಶ है ಅಂತ ಲಕ್ಷಣ ಮಾಡ್ತಾರೆ. ಸ್ಥಿತಿ ಅಂದ್ರೆ ಇರ್ಲಿಕ್ಕೆ, ಪಸರ್ನಿಕೆ ಅಂದ್ರೆ ಕೈಕಾಲ ಅಗಲ ಮಾಡಿ ಕುಂದ್ರಲಾಕ. 4 ಮಂದಿ ಕುಂದ್ರಲ್ಲಿ ಒಬ್ಬನ ಅಗಲ ಮಾಡಿ ಕುಂದಿರ್ತಾನೆ. ಹೌದಿಲ್ಲ? ಹಿಂಗೆ ನಮಗೆ ಕುಂದ್ರಲಕ್ಕ ಬೇಡ, ಹಿಂಗೆ ತಿರುಗಾಡ್ಲಕ್ಕ ಮತ್ತು ಹೊಳ್ಳ್ಯಾಡ್ಲಕ್ಕ ಹಿಂಗೇನು ಅವಕಾಶ ಕೊಟ್ಟಂತಲ್ಲ, ಅದಕ್ಕೆ ಅವಕಾಶ ಅಂತಾರೆ. ಅದಕ್ಕೆ ಅವಕಾಶ ಲಕ್ಷಣ ಆಕಾಶ. ಅವಕಾಶ ಅಂತ ಅದಕ್ಕಂತಾರ ಅಂದ್ರೆ ಸ್ಥಿತಿ ಅವ್ರ ಪಸರ್ನಿಕೆ. ಸ್ಥಿತಿ ಅಂದ್ರೆ ನಮ್ಗೆ ಇರ್ಲಕ್ಕ ಈಗ ಅದೇ ಎದುರಾಗದೇವು
ಈಗ ಈಗ ಆಕಾಶ ನೀವು ಎಲ್ಲಿ ಕೂತೀರಿ? ಮತ್ತು ಅದ್ರಾಗ ಶಾಸ್ತ್ರ ಗೊತ್ತಿಲ್ದವ ಈಗ ಎಲ್ಲಿದ್ದೀರಿ ಅಂದ್ರೆ ಆಕಾಶದಾಗ ಕೂತೀವಿ ಅಂದ್ರೆ ಎಂತ ಹುಚ್ಚದ ಆಕಾಶದ ಮೇಲೆ ಅವು ಗೊತ್ತಿಲ್ಲ, ಶಾಸ್ತ್ರ ಪುರಾಣ ಗೊತ್ತಿಲ್ಲ. ಆಕಾಶ ಅಂದ್ರೆ ಮ್ಯಾಲಿರೋದು ಅಟ್ಟ ತಿಳ್ಕೊಂಡ ನಾವ, ಹೌದಿಲ್ಲ? ಅದಕ್ಕೆ ಶಾಸ್ತ್ರ ಹೇಳ್ತೈತಿ ಎಲ್ಲ ಕಡೆ ತುಂಬಿಕೊಂಡು ಆಕಾಶ. ಅದಕ್ಕೆ ಹಿಂದೆ ಹೇಳ್ಕೊಂಬಂದ ಬಾಹರ ಭೀತರ ಏಕರಸ ಅಂತೇಳಿ, ಹೊರಗು ಒಳಗು ಸರ್ವತ್ರದಲ್ಲಿ ವ್ಯಾಪಕವಾಗಿ ಅದು ಆಕಾಶ ಹೇಗೆ. ಆದ್ದರಿಂದ ಅದಕ್ಕೆ ಘಟಕ ಪ್ರಯೋಜನ. ಆದ್ದರಿಂದ ಏ ಪಾರ್ಥಿವ, ಅದಕ್ಕೆ ಆ ಗಡಿಗೆ ಪಾರ್ಥಿವ ಅಂದ್ರೆ ಪೃಥ್ವಿ ಕಾರ್ಯ, ಪೃಥ್ವಿದಿಂದ ಹುಟ್ಟೈತಿ ಅದು. ತಾಕೆ ವಿಷಯ ಅವಕಾಶ ಕೊಡೋದಾದ್ರೆ ನಮಗೆ ಇರ್ಲಾಕ ಮತ್ತು ಹಿಂಗೆ ಎಲ್ಲ ಮಾಡ್ಲಿಕ್ಕೆ ಅದು ಪೃಥ್ವಿ ಅವಕಾಶ ಕೊಡೋದು ಇಲ್ಲ. ಅದ್ರ ಆಕಾಶದಲ್ಲೇ ಇನ್ನೊಂದು ನೀವು ತಿಳ್ಕೊಬೇಕಂದ್ರೆ, ನೀವು ಈ ಗ್ವಾಡ್ಯಾಗ ಮಳೆ ಹೊಡಿತೀರಿಲ್ಲ, ಗ್ವಾಡ್ಯಾಗ ಈಗ ಎದಕ್ಕೋ ಒಂದು ಏನಾರ ಇದು ಮಾಡ್ಲಕ್ಕದು ಒಂದು ಮಳೆ ಹೊಡೆಯದೈತಿ. ಗ್ವಾಡ್ಯಾಗ ನೀವು ಹತ್ತೋಡಿಲೆ ಮಳೆ ಹೊಡಿಲಕ್ಕತ್ತದ್ರಿ ಅಂದ್ರೆ ಅದು ಮಳೆ ಹೊಡಿಲಕ್ಕತ್ತದ್ರಿ ಅಂದ್ರೆ ಏನಾಕತಿ ಅಂತ ಕೇಳಿದ್ರೆ, ಆ ಮಳೆ ಎಲ್ಲಿ ಹೋಗತ್ತಪ್ಪ? ಗ್ವಾಡ್ಯಾಗ ಹೋಗತ್ತ ನಾವ. ಮಳೆ ಎಲ್ಲಿ ಹೋಗ್ಲಾಗ್ತೈತಿ? ಗ್ವಾಡಿ ಒಳಗೆ ಹೋಗ್ಲಾಗತ್ತೈತಿ ಅಂತಾನ. ಗ್ವಾಡಿ ಒಳಗೆ ಹೋಗ್ಲಾಕ ಬರಂಗಿಲ್ಲ ಅದಕ್ಕೆ. ಆ ಗ್ವಾಡಿ ಒಳಗೂ ಅವಕಾಶ ಐತಿ, ಅದು ಆಕಾಶ ಅಲ್ಲಿ ಐತಿ ಅಂತೇಳಿನ ಅದು ಮಳೆ ಆಕಾಶದೊಳಗೂ ಹೋಗ್ತೈತ, ಗ್ವಾಡ್ಯಾಗಿಲ್ಲ. ಹಿಂಗೈತ. ಆದ್ದರಿಂದ ಅದಕ್ಕಾಗಿ ಸ್ವರೂಪ ವಿಷೇತ ಘಟಕ ಪ್ರವೇಶನೆ ಘಟಕ ಪಾರ್ಥಿವ ಯಾತೆ ಅವಕಾಶ ಜನ ಬನೆ. ಅದಕ್ಕಾಗಿ ಅಲ್ಲಿ ಆ ಘಟ ಪೃಥ್ವಿ ಕಾರ್ಯವಾದ್ದರಿಂದ ಅವಕಾಶ ಕೊಡೋದು ಅದರಲ್ಲಿಲ್ಲ. ಯಾತೆ ಆಕಾಶ ಸ್ವರೂಪಮೇ ಘಟಕ ಪ್ರವೇಶ ಬನೇನೆ. ಆದ್ದರಿಂದ ಆಕಾಶದ ಸ್ವರೂಪದಲ್ಲಿ ಘಟದ ಪ್ರವೇಶ ಆಗೋದು ಸಂಭವಿಸಂಗಿಲ್ಲ. ವ್ಯಾಪಕ ಆಕಾಶತೆ ಮತ್ತೇನು ಮಾಡ್ತತಿ? ಅದರ ಪ್ರವೇಶ ಇಲ್ಲ. ಸ್ವರೂಪೇ ಅಪ್ರವಿಷ್ಟತ್ವೇ ಆತು. ಇನ್ನು ವ್ಯಾಪಕ ಆಕಾಶತೆ ಭಿನ್ನತಾ ಕರ್ಕೆ ಜನ. ಈ ವ್ಯಾಪಕ ಆಕಾಶದಿಂದ ಅದು ಇಟ್ಟು ಭಿನ್ನ ಮಾಡಿ ತಿಳಿಸ್ತೈತೆ. ಅಂದ್ರೆ ಏನು ಹೇಳಿದ್ರು? आकाश के स्वरूप में घट का प्रवेश बने रहे और व्यापक आकाश से भिन्नता करके जनावे. याते आकाश देने वाला जो आकाश ताकि घटोपाधि ಅಂದ್ರೆ ಇಲ್ಲಿ ಘಟಾಕಾಶ ಏನು ಹೇಳ್ತೀವಲ್ಲ, ಅದು ಏನು ಮಾಡ್ತಂದ್ರೆ ಹೊರಗಿನ ಆಕಾಶವನ್ನು ಗಡಿಗೆ ಏನು ಮಾಡ್ತು ಭಿನ್ನಪಡಿಸಿ ಇದ್ರ ಒಳಗಿರೋದಕ್ಕನ ಇದಕ್ಕೆ ಘಟಾಕಾಶ ಅಂದರೆ ಹೆಂಗೆ ತಿಳಿಸ್ಕೊಡ್ತಂದ್ರೆ ಆ ರೀತಿ ಅಂತ ಹೇಳ್ತಾರೆ. ಜನಾವೆ ಯಾತೆ ಮಣ ಅನ್ಕೋ ಅವಕಾಶ ದೇನೇವಾಲದು ಆಕಾಶ ತಾಕಿ ಘಟೋಪಾಧಿ. ಅದಕ್ಕೆ ಆ ಆಕಾಶ ಏನೈತಲ್ಲ, ಈಗ ಅಕ್ಕಿ ಅದು ಕೂರ್ಸೋದಕ್ಕ ಇದು ಮಾಡಿರ್ತೀವಿ, ಅದಕ್ಕೆ ಆಕಾಶದೊಳಗನ ಅಕ್ಕಿ ಅದಾವು. ಅದಕ್ಕೆ ಘಟ ಏನಾಗೈತೆ ಅಂದ್ರೆ ಉಪಾಧಿ ಆಗೈತೆ, ಎಟ್ಟೈತೆ ಹಿಂಗ. तैसे अंतःकरण उपहित जो चेतन सो ಸಾಕ್ಷಿ ಅಂದ್ರೆ ಸಾಕ್ಷಿ ಅಂತಕ್ಕಂಥದ್ದು ಏನೈತಿಲ್ಲ, ಸಾಕ್ಷಿ ಅಂದ್ರೆ ಅದು ನಾವು ಆತ್ಮ ಅಂದರೂ ಒಂದ, ಕೂಟಸ್ಥ ಅಂದರೂ ಒಂದ, ಸಾಕ್ಷಿ ಅಂದ್ರೂ ಒಂದ. ಪ್ರಮಾತ ಅಥವಾ ಜೀವ ಅಂದ್ರೆ ಅದು ಇದಕ್ಕಿಂತ ವಿಲಕ್ಷಣ ಇರ್ತೈತಿ. ಯಾಕಂದ್ರೆ ಈ ಅಂತಃಕರಣ ಅದಕ್ಕೆ ವಿಶೇಷಣ ಆಗಿರ್ತೈತಿ, ಇದಕ್ಕೂ ಉಪಾಧಿ ಆಗಿರ್ತೈತಿ. ಇಷ್ಟು ವೇದ ಐತಿ, ಇಲ್ಲಿ ತಿಳ್ಕೋಬೇಕು. ಇಲ್ಲಿ ತಿಳ್ಕೊಂಡಂದ್ರೆ ಮುಂದೆ ಆ ಜೀವ ಬ್ರಹ್ಮರ ಏಕತ್ವ ಮಾಡುವಲ್ಲಿ ಭಾಳ ಹಗರ ಆಗಿಬಿಡ್ತೈತಿ. ಇಟ್ಟು ತಿಳ್ಕೊಂಡಂದ್ರೆ ಇದು ತಿಳಿಲಿಲ್ಲ ಅಂದ್ರೆ ಅಭೇದ ಮಾಡೋದು ಸ್ವಲ್ಪ ಕಷ್ಟ ಆಗ್ತೈತೆ. ಹಿಂಗೆ ಆದ್ದರಿಂದ ತೈಸೆ ಅಂತಃಕರಣ ಉಪಿತ ಜೋ ಚೇತನೆ, ಅಂತಃಕರಣ
ಉಪಹಿತ ಚೇತನ. ಉಪಹಿತ ಅಂದರೆ ಉಪಾಧಿ ವಾಲೇಕೋ ಉಪಹಿತ ಕೈಯೇ, ಉಪಾಧಿ ಉಳ್ಳದಕ್ಕನ ಉಪಿತ ಅಂತಾರೆ. ಚೇತನ ಸೋ ಸಾಕ್ಷಿಯೇ, ಆದ್ದರಿಂದ ಅಂತಃಕರಣ ಉಪಹಿತ ಚೇತನಕ್ಕನ ಸಾಕ್ಷಿ ಅನ್ನುತ್ತಾರೆ. ಏನ ಅಂತಃಕರಣ ಉಪಹಿತ जो चेतन सो साक्षी है, यह स्थान में ಅಂತಃಕರಣ ಸಾಕ್ಷಿಗೆ ಉಪಾಧಿ. ಇಲ್ಲಿ ಅಂತಃಕರಣ ಏನು ಮಾಡಿದೆ ಅಂದರೆ ಸಾಕ್ಷಿಗೆ ಉಪಾಧಿಯಾಗಿದೆ. ಜೀವನಿಗೆ ವಿಶೇಷ ಅಂತಃಕರಣ ವಿಶೇಷಣ ಆಗಿದೆ. ಹೀಗದ कहते साक्षी के स्वरूप विषय तो ಅಂತಃಕರಣ का प्रवेश है नहीं. ಉಪಾಧಿ ಇದ್ದಲ್ಲಿ ಅದು ಪ್ರವೇಶ ಇರೋದಿಲ್ಲ. ಹೆಂಗೈತಿ ಅದಕ್ಕೆ प्रमेय चेतन से साक्षी का भिन्नता करके जनाए. प्रमेय चेतन ಅಂದರೆ ವ್ಯಾಪಕ ಚೇತನದಿಂದ ಭಿನ್ನಪಡಿಸಿ ಇದು ಅಂತಃಕರಣ ಏನು ಮಾಡ್ತೈತಿ ಅಂದ್ರೆ ಉಪಾಧಿ ಇದ್ದು ಅದು ಅಂತಃಕರಣದಲ್ಲಿ ಸಂಬಂಧಪಟ್ಟಂಥ ಆ ವ್ಯಾಪಕ ಚೇತನ ಐತಿಲ್ಲ, ಚೇತನ ಅದು ಚೇತನ ಅಂತೂ ಸರ್ವತ್ರ ವ್ಯಾಪಕವಾದದ್ದು. ಆ ಅಂತಃಕರಣ ಉಪಾಧಿ ಮಾಡ್ತೈತಿ. ಹೆಂಗೆ ಘಟ ಆ ವ್ಯಾಪಕವಾದ ಆಕಾಶಕ್ಕೆ ಉಪಾಧಿಯಾಗಿ ಘಟಾಕಾಶ ಅಂದ್ರೆ ಇದಕ್ಕೆ ಹೆಂಗೆ ತಿಳಿಸ್ಕೊಡ್ತಾ ಇತ್ತು, ಹಂಗೆ ಅಂತಃಕರಣ ಈ ವ್ಯಾಪಕ ಚೇತನವನ್ನು ತನ್ನೊಳಗೆ ಬಂದಂಥ ಅಷ್ಟಕ್ಕೆ ಆ ಚೇತನಕ್ಕೆ ನೀವು ಸಾಕ್ಷಿ ಅನ್ರಿ ಅಂತ ತಿಳಿಸ್ಕೊಡ್ತಾ ಐತಿ. ಹೇಗದ प्रवेश है नहीं. और प्रमेय चेतन से साक्षी को भिन्नता. प्रमेय चेतन ಅಂದ್ರೆ ವ್ಯಾಪಕ ಚೇತನ, ಅದು ಪರಿಪೂರ್ಣವಾದ ಚೇತನ ಐತಲ್ಲ, ಅದರೊಳಗಿಂದ ಇದು ಉಪಾಧಿಯಾಗಿ ಅದನ್ನು ಭಿನ್ನಪಡಿಸಿ ಇಲ್ಲಿದ್ದಲ್ಲಿ ಇದಕ್ಕೆ ನೀವು ಸಾಕ್ಷಿ ಅನ್ರಿ ಅಂತ ತಿಳಿಸ್ಕೊಡ್ತಾ ಇತ್ತು. ಹಿಂಗಾದ ಉಪಾಧಿ ಪ್ರಮಾತಾಕ ವಿಶೇಷಣೆ, ಪ್ರಮಾತರಿಗೆ ಅದೇ ಅಂತಃಕರಣ ವಿಶೇಷಣ ಆಗಿರ್ತೈತಿ. इस रीति से अंतःकरण उपित जो चेतन है, अंतःकरण उपित चेतन सो तो साक्षी है. ಅಂತಃಕರಣ ಇಲ್ಲಿ ತಿಳ್ಕೊಳ್ಳೋದು ಇಷ್ಟೇ ಐತಿ. ಅಂತಃಕರಣ ಒಂದ ಐತಿ, ಅಂತಃಕರಣ ಒಂದ ಅಂತಃಕರಣ ಒಂದ ಇದ್ದದ್ದು ಅದು ಏನು ಮಾಡ್ ಇನ್ನೊಂದು ನಿಮಗೆ ಅದನ್ನು ದೃಷ್ಟಾಂತ ಕೊಡ್ಬೇಕಂದ್ರೆ ಈಗ ಒಬ್ಬ ಲಗ್ನ ಮಾಡಿಕೊಂಡು ಎಲ್ಲ ಸಂಸಾರ ಮಾಡಿ 4 ಮಕ್ಕಳನ್ನ ಹಡ್ದು ಎಲ್ಲ ಆಯ್ತು. ಆದ್ರೆ ಹಿಂಗೆ ಎಲ್ಲ ಪಾರಮಾರ್ಥದಲ್ಲಿದ್ದವು ಯಾವುದಿಲ್ಲ. ಇಲ್ಲಿ ತನಕ ಗೃಹಸ್ಥಾಶ್ರಮ ಮಾಡ್ಕೊಂಡು ಹೋಗಿ ಇನ್ನು ಮೇಲೆ ನಾನು ವಾನಪ್ರಸ್ಥಾಶ್ರಮ ತಗೋಬೇಕು ಅವಗಿಚ್ಛ. ಏನೋ ಆಶ್ರಮಗಳು 4 ಅದಾವ: ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಅಂದ್ರೆ ಮೊದಲು ಬ್ರಹ್ಮಚಾರಿ ಇರ್ತಾನವ, ಆವಾಗ ಗುರುಕುಲದಲ್ಲಿದ್ದು ಅಭ್ಯಾಸ ಮಾಡೋದು ಇವೆಲ್ಲ ಇರ್ತಾವ. ಆಮೇಲೆ ಲಗ್ನ ಮಾಡ್ಕೊಂಡ ಅವ ಗೃಹಸ್ಥ ಆದ, ಗೃಹಸ್ಥ ಆಗಿ ಜೀವನ ತೆಗೆದ. ಆಮೇಲೆ ಏನಾಯ್ತು, ಇನ್ನು ಮೇಲೆ ನಾನು ವಾನಪ್ರಸ್ಥಾಶ್ರಮ ತಗೋಬೇಕು ಅಂತೇಳಿ ಅಂದಾಗ ಅಲ್ಲಿಂದ ಅಲ್ಲಿ ಆ ವಾನಪ್ರಸ್ಥಾಶ್ರಮದ ನೇಮ ಏನೈತೆ ಅಂದ್ರೆ ಈಗ ಅವ ಮನೆ ಬಿಟ್ಟು ಬರಬೇಕು, ಮನೆ ಬಿಟ್ಟು ಬರಬೇಕವ. ಮನೆ ಬಿಟ್ಟು ಬರಬೇಕು ಅಂದಾಗ ಒಂದು ವೇಳೆ ಗಂಡ ಹೆಂಡತಿ ಇಬ್ಬರು ಒಂದು ಒಳ್ಳೆ ಭಕ್ತಿ ಇದ್ದಿದ್ರಂದ್ರೆ ಆವಾಗ ಹೆಂಡತಿ ನನ್ನ ಗಂಡನ ಸೇವಾ ಮಾಡೋರು ಈಗ ಒಬ್ಬನ ಹೋಗಿ ಅವ ಬೇರೆ ಜಾಗ ಅಲ್ಲಿ ಎಲ್ಲೋ ಇದ್ದಕ್ಕೆ ಅವ ಕಷ್ಟ ಪಡ್ಕೊಳ್ಳೋದೆಲ್ಲ ಅಂದ್ರೆ ತಾನೇ ಏನರ ಇದು ಮಾಡಿಕೊಂಡು ಎಲ್ಲ ಒಬ್ಬನೇ ಎಲ್ಲ ಮಾಡ್ಕೋಬೇಕಾಗತ್ತೆ ಅವಾಗ. ಅದಕ್ಕಾಗಿ ಆ ಗಂಡನ ಮೇಲೆ ಕಾಳಜಿ ಇದ್ದು ಹೆಣ್ಮಗಳಿದ್ದಳು ಅಂದ್ರೆ ಅದಕ್ಕೆ ಮತ್ತು ಅಕ್ಕಿಗೆ ಯಾವುದು ಸಂಸಾರ ಮೇಲೆ ಆಸೆ ಇದ್ದಿದ್ದಿಲ್ಲ ಅಂದ್ರೆ ಆವಾಗ ಅಕ್ಕಿ ಗಂಡನ ಕೂಡ ಅಕ್ಕಿನೂ ಬರುವ ಒಂದು ಇದು ಐತಿ, ಅದು ಕಾಯ್ದ. ಆಕೆನೂ ಕೂಡ ಮನೆ ಬಿಟ್ಟು ಗಂಡನು ಕೂಡ ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡಲಿಕ್ಕೆ ಅವಕಾಶವಿದೆ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಮನೆಯಾಗಿದ್ದಾಗೂ ಇಬ್ಬರು ಕೂಡೇ ಇದ್ದರು. ಈ ವಾನಪ್ರಸ್ಥಾಶ್ರಮದಲ್ಲಿನೂ ಅವ್ರು ಊರು ಬಿಟ್ಟು ಹೋಗಿ ಹೊರಗೊಂದು ಗುಡಿಸಲು ಹಾಕ್ಕೊಂಡು ಬೇರೆ ಕಡೆ ಗುಡ್ಡ ಗವಾರದಾಗ ಅದಾರ, ಇಬ್ಬರು ಕೂಡೇ ಇರ್ತಾರೆ. ಆದ್ರೆ ಫರಕ್ ಏನೈತೆ ಅಂದ್ರೆ ಆ ಹೆಣ್ಮಗಳು ಮನೆಯಾಗಿದ್ದಾಗ ಅವ್ಗೆ ವಿಶೇಷಣ ಆಗಿದ್ರು
ಮನೆಯಾಗಿದ್ದಾಗ ವಿಶೇಷಣ ಆಗಿದ್ರು. ವಿಶೇಷಣ ಆಗಿದ್ರು. ವಿಶೇಷಣ ಅಂದ್ರೆ ಏನು? ಕೂಡಿರ್ತೈತಿ, ಹೌದಿಲ್ಲ? ಆವಾಗ ಮನ್ಯಾಗ ಗಂಡ ಹೆಂಡತಿ ಕೂಡ್ತಿದ್ರು. ಅವರು ಗೊತ್ತಾಕತ್ತಡಿ ಇಟ್ಟ ಗಂಡ ಹೆಂಡತಿ ಕೂಡ್ತಿದ್ರು. ಆದರೆ ವಾನಪ್ರಸ್ಥಕ್ಕೆ ಬಂದ ಮೇಲೆ ಅವಾಗ ಆಕಿ ಹೆಂಡತಿ ಗಂಡ ಇಬ್ರು ಕುಡಿಯೋದರ್ಕರೆ ಆ ಸಂಪರ್ಕ ಇಲ್ಲ. ಗಂಡ ಹೆಂಡತಿ ಅಲ್ಲ ಆವಾಗ ಗುರು ಶಿಷ್ಯರ ಅಂತ ಹಿಂಗೆ ಹೇಳ್ಬೋದು. ಒಬ್ಬ ಸೇವಕಿಯಾಗಿ ಅಲ್ಲಿ ಇರ್ಬೋದು. ಆವಾಗ ಅವನಿಗೆ ಆಕಿ ತಾಯಿ ಸಮಾನ ಇರ್ತಾಳೆ, ಹಿಂಗೆ ಇರ್ತೈತೆ. ಅಂದ್ರೆ ಅರ್ಥಿಟ್ಟೆ ಎಲ್ಲಿ ಆಕಿ ಮನೆಯಾಗಿದ್ದಾಗ ವಿಶೇಷಣ ಇದ್ದಳು, ಈಗ ವಾನಪ್ರಸ್ಥದಲ್ಲಿ ಬಂದಾಗ ಉಪಾಧಿಯಾಗಿದ್ದಾಳೆ. ಅದಕ್ಕೊಂದು ವೃತ್ತಾಂತ ಕೊಟ್ಟಿದ್ದ. ಅದ ಹೆಣ್ಮಗಳೇ. ಅದಕ್ಕೆ ಮನೆಯಾಗಿದ್ದಾಗ ವಿಶೇಷಣ ಅಂದ್ರೆ ಗಂಡ ಹೆಂಡತಿ ಕೂಡಿ ಸಂಸಾರ ಮಾಡ್ತಿರ್ತಾರೆ. ಅದು ವಿಶಿಷ್ಟ ವ್ಯವಹಾರ ಐತೆ, ಹೌದಾ? ಅದೇ ವಾನಪ್ರಸ್ಥಕ್ಕೆ ಬಂದಾಗ ಇಬ್ರು ಕೂಡ ಇರ್ತಾರೆ ಕರೆ. ಅದು ಶಾಸ್ತ್ರದ ನಿಷೇಧ ಐತಿ ಅಲ್ಲಿ. ಆದ್ದರಿಂದ ಅವರು ಬರೀ ತಪಸ್ಸು ಮಾಡಿ ಬರೀ ಅಲ್ಲಿ ಬಹಳಷ್ಟು ಕಷ್ಟಮಯ ಜೀವ ಐತಿ ಅದು ವಾನಪ್ರಸ್ಥಾಶ್ರಮ. ಅಲ್ಲಿ ಉಗರ್ ಸಹಿತ ತಕ್ಕೊಳ್ಳೋದಿಲ್ಲ. ಹಿಂಗೆಲ್ಲ ಕಾಯ್ದೆ ಕಾನೂನು ಭಾಳ ಅದಾವ ಅದಕ್ಕೆ. ತಪೋಮಯ ಜೀವನ ಇರಬೇಕು, ಬರೇ ತಪಸ್ಸುಮಯ ಜೀವನ ಹೆಂಗೆ ಇರ್ತೈತೆ. ಆದ್ದರಿಂದ ಅದಕ್ಕಾಗಿ ಹೇಳೋ ತಾತ್ಪರ್ಯ ಇಲ್ಲೇ ಆ ಹೆಣ್ಮಗಳು ಮೊದಲ ವಿಶೇಷಣ ಇದ್ದಳು ಮನೆಯಾಗಿದ್ದಾಗ. ಇಲ್ಲಿ ವಾನಪ್ರಸ್ಥ ಆಶ್ರಮಕ್ಕೆ ಬಂದ ಮೇಲೆ ಆಕೆ ಉಪಾಧಿಯಾಗಿರ್ತಾಳೆ. ಅಂದ್ರೆ ಪ್ರವೇಶ ಇಲ್ಲ, ಸಂಬಂಧ ಇಲ್ಲ. ಹೇಗ ಅದರಂತೆ ಈ ಅಂತಃಕರಣ ಇಲ್ಲಿ ಅಂತಃಕರಣ ಐತಲ್ಲ, ಅಂತಃಕರಣ ಅದು ಜೀವನಿಗೆ ಅದು ಹೆಂಗ ಗೃಹಸ್ಥನಲ್ಲಿ ಗಂಡ ಹಿಡ್ತಿದ್ದಾಗ ಕೂಡಿ ವ್ಯವಹಾರ ಇರ್ತೈತೆ. ಅದು ಆ ಜೀವ ಕೂಡಿ ವ್ಯವಹಾರ ಮಾಡ್ತಾನೆ. ಅದು ಹೆಂಗಿಬ್ರು ಗಂಡ ಹೆಂಡತಿ ಕೂಡಿ ಸಂಸಾರ ಮಾಡ್ತಾರೆ, ಹಂಗೆ ಇರ್ತೈತೆ. ಆದರೆ ಅದೇ ಮುಂದೆ ಹೋಗಿ ಈ ಶಾಸ್ತ್ರ ಕೇಳಿ ಇದನ್ನೆಲ್ಲ ಅವ ತಿಳ್ಕೊಂಡ. ನಾ ಅಂದ್ರೆ ಯಾರು? ಇಟೋತನ ನಾ ಜೀವ ಅದೇನಿ, ಸುಖಿ ಅದೇನಿ, ದುಃಖಿ ಅದೇನಿ, ಹುಟ್ಟೇನಿ, ಹೀಗೆಲ್ಲ ಅವನು ತಿಳ್ಕೊಂಡಿದ್ದಲ್ಲ. ಮತ್ತು ಶಾಸ್ತ್ರಕ್ಕೆ ಬಂದ ಮೇಲೆ ನಿಂತ್ಕೊಂಡು ಹೇಳಿದ್ರು ಆರು ನಾನೆಂದು ವಿಚಾರಿಸು ಅಂಥೇಳಿ ಹಿಂಗೆ ಹೇಳಿದ ಮೇಲೆ ಎಲ್ಲ ಆತ್ಮಜ್ಞಾನ ಮಾಡಿಕೊಂಡ ಅಂತಂದ್ರೆ ಆವಾಗ ಆ ಅಂತಃಕರಣ ಅಲ್ಲಿ ವಿಶೇಷಣ ಆಗಿತ್ತಲ್ಲ, ಜೀವನಿಗೆ ವಿಶೇಷಣ ಅಂದ್ರೆ ಕೂಡ್ಕೊಂಡು ಅವು ಎರಡು ಆ ಸಾಕ್ಷಿ ಮತ್ತು ಅಂದ್ರೆ ಅಂತಃಕರಣ ಮತ್ತು ಆ ಚೇತನ ಕೂಡಿತ್ತು. ಕೂಡಿ ವ್ಯವಹಾರ ನಡೆದಿತ್ತು. ಈಗೇನಾಗ್ತದಂದ್ರೆ ಶಾಸ್ತ್ರಜ್ಞಾನ ಆದ ಮೇಲೆ ಆವಾಗ ಅದೇ ಅಂತಃಕರಣ ಉಪಾಧಿ ಆಗುತ್ತದೆ. ಆವಾಗ ಅಲ್ಲಿ ಸಂಬಂಧ ಇರಂಗಿಲ್ಲ. ಈಗ ಎಲ್ಲ ಇಟ್ಟು ಇದು ನೋಡ್ರಿ ನೀವು, ಈಗ ಕರ್ಬೂಜ ಆತಿರ್ತಾವ, ಕರ್ಬೂಜ ಅಂತ ಹಣ್ಣು ಬರ್ತಾವ. ಅವು ಹಸಿ ಕಾಯಿ ಇದ್ದು ಅಂದ್ರೆ ಅವಾಗ ಹಸಿ ಕಾಯಿ ಇರ್ತಾವಲ್ಲ, ಹಸಿವಿರ್ತಾವ. ಹಸಿವಿದ್ದಾಗ ಅವಕೊಂಡು ಕೊಯ್ರಿ ನೀವು, ಕೊಯ್ದ್ರ ಒಳಗೆ ಬೀಜ ಇರ್ತಾವ, ಹೌದಿಲ್ಲ? ಬೀಜ ಹಿಂಗೆ ಮಾಡಿ ಹಿಂಗೆ ನೀ ಕ್ಯಾದ್ರದ್ರು ಬರೋದಿಲ್ಲ, ಅವು ಅಟ್ಟಗಚ್ಚಿ ಹಿಡ್ಕೊಂಡಿರ್ತಾವ. ಅದೇ ಪೂರ ಪಕ್ವ ಹಣ್ಣಾಯ್ತು ಅಂದ ಕೂಡಲೇನ ಆವಾಗ ಹಿಂಗೆ ಕೊಯ್ದು ಬರೀ ಹಿಂಗೆ ಹೋಳು ಮಾಡಿದ್ರೆ ಪಳಕ್ ಕತ್ತೇಳ್ಕೆ ಉಚ್ಚಿಬಿಡ್ತೈತೆ ಅದು. ಹಂಗೆ ಏಕ್ದಮ್ ವಿಲಕ್ಷಣ ಇರ್ತೈತೆ. ಒಂದ ಅನ್ನೋದು ನೋಡಿ ಹೆಂಗೆ ಇರ್ತೈತಿ ಅಂದ್ರೆ ಒಂದು ಥರ ಬಿಡೋದಿಲ್ಲ ಅದು. ಪಕ್ವ ಆಯ್ತು ಅಂದ್ರೆ ಹಸಿ ಇತ್ತಂದ್ರೆ ಬಳ್ಳಿನ ಹಿಡ್ಕೊಂಡಿರ್ತೈತೆ ಅದು. ಬಳ್ಳಿನ ನೀ ಜಗ್ಗದ್ರು ಬಿಡೋಂಗಿಲ್ಲ ಅದು. ಯಾರು ಒಂದು ಪರ್ಸನ್ ಬಿದ್ದರೆ ಬಳ್ಳಿನ ಹರ್ಕೊಂಡ ಬರ್ಬೇಕು, ಬಿಡಂಗಿಲ್ಲ. ಆದ್ರೆ ಅದೇ ಪಕ್ವ ಆಯಿತು, ಹಣ್ಣು ಆಯ್ತಂದ್ರೆ ಅದು ಏನು ಮಾಡ್ತೈತೆ ಅಂದ್ರೆ ತಾನೇ ತುಂಬ ಬಿಡ್ತೈತಿ, ಬಳ್ಳಿನ ತಾನೇ ಬಿಟ್ಟು ಬಿಡ್ತೈತೆ ಅದು. ಯಾರು ಬಿಡಿಸೋ ಜरूरत ಇಲ್ಲ, ತಾನೇ ಬಿಡ್ತೈತಿ. ಬರೀ ಬಳ್ಳಿ ಬಿಟ್ಟಿಲ್ಲ ಅದು,
ಅದು ಮತ್ತೇನು ಬಿಟ್ಟೈತಿ ಅಂತ ಕೇಳಿದ್ರೆ ಒಳಗ ಆ ಮ್ಯಾಲಿನ ತ್ವಾಟಿ ಒಳಗಿನ ಹಣ್ಣ ಇದಕ್ಕೂ ಬಿಡ್ತೈತಿ. ಆ ಹಸಿದಿದ್ದಾನೆ ಏನು ಮಾಡಿದ್ರು ಬಿಡುದಿಲ್ಲ ಅದ. ಆ ತ್ವಾಟಿಗೂ ಹಣ್ಣಿಗೂ ಒಳಗ ಹಿಡ್ಕೊಂಡಿರ್ತೈತಿ. ಅಲ್ಲದ ಬೀಜಕ್ಕೂ ಅದಕ್ಕೂ ಒಳಗೆ ಹಿಡ್ಕೊಂಡೇ ಇರ್ತೈತಿ. ಅಂದಾಗ ಇಲ್ಲಿ ನೋಡೋದ ಬಳ್ಳಿ ಬಿಡ್ತಾ ಹಣ್ಣಾದ ಕೂಡಲೇ ಬಳ್ಳಿ ಬಿಡ್ತು. ಬಳ್ಳಿ ಬಿಡ್ತು ಅನ್ನೋದಾಗ ಮ್ಯಾಲಿನ ತ್ವಾಟಿಗೂ ಹಣ್ಣಿಗೂ ಬಿಡ್ತೈತಿ. ಬರೀ ಹಿಂಗೆ ಮಾಡಿ ಗೀರಿದ್ರೆ ತ್ವಾಟಿ ಬೇರೆ ಹಣ್ಣು ಬೇರೆ ಆಗಿಬಿಡ್ತೈತಿ. ಅಲ್ಲದ ಆ ಹಣ್ಣಿಗೂ ಬೀಜಕ್ಕೂ ಏಕದಮ್ಮ ಬಿಟ್ಟಿರ್ತೈತಿ. ಹಿಂಗ ಜ್ಞಾನ ಆದ ನಂತರದಲ್ಲಿ ದೇಹ, ಇಂದ್ರಿಯ, ಮನಸ್ಸು, ಅನಾತ್ಮ ವರ್ಗಗಳನ್ನೆಲ್ಲ ಈ ಜಗತ್ತಿನ ಸಂಬಂಧ ಬಿಟ್ಟು ಬಿಡಾಕತ್ತೈತಿ. ಅಸಂಗೋ ಹೇಯಂ ಪುರುಷ ಅಂತೇಳಿ ಅಸಂಗನಾಗಿರ್ತಾನ. ಆವಾಗ ಉಪಾಧಿ ಆಯ್ತಂದ್ರೆ ಹಿಂಗಾಕೈತಿ. ಅದಕ್ಕೆ ಶಾಸ್ತ್ರ ಚೆನ್ನಾಗಿ ಕೇಳಿ ತಿಳ್ಕೊಂಡ್ರೆ ಈ ರೀತಿ ಪ್ರಯೋಜನ ಆಕೈತಿ. 15 ನಿಮಿಷ ಉಳಿತು. ಆಯ್ತು. ಈಗ ಎಲ್ಲಿ ಬಂದೇವೆ ನೋಡ್ತೇವೆ ಸ್ವಲ್ಪ. ಎಲ್ಲಿಪ್ಪ? ಅಂತಃಕರಣ ಚೇತನ ಪ್ರಮಾತ. ಅದು 202 ಅಂದರೆ ಈಗ ಇಟ್ಟು ತಾನೇ ಏನು ಹೇಳಿದೀವಿ ಅಲ್ಲಿ ಆ ಕರ್ಬೂಜ ಹಿಂಗೆ ಮೊದಲ ಹಣ್ಣಿಂದು ಕೊಟ್ಟು ಹೇಳ್ದೇವೆ. ಹಂಗೆ ಸಾಕ್ಷಿ ಅಂತಂದ್ರೆ ಈ ರೀತಿ ಅದು ಅಂತಃಕರಣ ಮೊದಲ ಹಸಿದ ಕಗ್ಗಿದ್ದಂಗೆ ಹೆಂಗೆ ಬಳ್ಳಿ ಹಿಡ್ಕೋತು, ಮ್ಯಾಲಿನ ತ್ವಾಟಿಗೂ ಹಣ್ಣಿಗೂ ಹಿಡ್ಕೋತು, ಆ ಹಣ್ಣಿಗೂ ಬೀಜಕ್ಕೂ ಹಿಡ್ಕೋತು, ಹಿಂಗೆ ಪೂರ ಹಿಡ್ಕೊಂಡಿರ್ತೈತಿ. ಅದೇ ಹಣ್ಣು ಆಯ್ತಂದ್ರೆ ಬಳ್ಳಿ ಬಿಡ್ತೈತಿ, ತ್ವಾಟಿಗೂ ಹಣ್ಣಿಗೂ ಬಿಡ್ತೈತಿ, ಹಣ್ಣಿಗೂ ಬೀಜಕ್ಕೂ ಬಿಡ್ತೈತಿ, ಹಿಂಗೆಲ್ಲ ಬಿಟ್ಕೋತ ಹೋಗ್ಬಿಡ್ತೈತಿ. ಹಂಗೆ ಅದು ಸಾಕ್ಷಿ ಭಾವ ಬಂತು ಅಂದ್ರೆ ಈ ದೇಹಾದಿ ಮೊದಲು ಮಾಡಿಕೊಂಡು ದೇಹೇಂದ್ರಿಯ ಮನೋಬುದ್ಧಿ ಸುಖಾದಿನ್ಯೋ ಘಟಾದಿವತ್ ವೇತ್ತೇನ ಮಂತರ ಆತ್ಮಾನಂ ಸ್ವಪ್ರಕಾಶಂ ವಿನಿಶ್ಚನೋ ಅಂತೇಳಿ ಅವ ತನ್ನ ಎಲ್ಲವುಗಳಿಗಿಂತ ಬ್ಯಾರೆ ತಿಳಿದ್ಬಿಡ್ತಾನೆ. ಹಿಂಗ ಆದ್ದರಿಂದ ಸಾಕ್ಷಿ ಭಾವ ಬಂದ್ಬಿಡ್ತೈತೆ ಅವಾಗ. ಆದ್ದರಿಂದ ಸಾಕ್ಷಿ ಅನ್ನೋದು ಸ್ವರೂಪದಲ್ಲಿ ಪ್ರವೇಶ ಇರೋದಿಲ್ಲ, ಅದು ಬ್ಯಾರೇನೇ ಇರ್ತೈತಿ. ಅದಕ್ಕಾಗಿ ಈ ರೀತಿ ಅಲ್ಲಿ ಹೇಳಿದ್ರು. ಅದಕ್ಕೆ ಮುಂದೆ ಏನು ಹೇಳಿದ್ರು? ಉಪಾಧಿ ಉಳ್ಳೋದಕ್ಕೆ ಉಪೇತ ಅಂತಾರ, ವಿಶೇಷಣ ಉಳ್ಳೋದಕ್ಕೆ ವಿಶಿಷ್ಟ ಅಂತಾರ. ಅಂತಃಕರಣ ವಿಶಿಷ್ಟ ಪ್ರಮಾತ ಅಂದ್ರೆ ಜೀವ, ಸೋಯಿ ಕರ್ತ ಭೋಕ್ತ ಸುಖಿ ದುಃಖಿ ಸಂಸಾರಿ. ಅಂತಃಕರಣ ವಿಶಿಷ್ಟ ಅಂತೇಳಿ ಏನು ಇರ್ತೈತಲ್ಲ, ಕೂಡ್ಕೊಂಡು ಬಂದ್ಕೊಂಡು. ಅದಕ್ಕೆ ನಾ ಹಸಿ ತೆಂಗಿನಕಾಯಿ ಹೇಳಿದ್ದೆ, ನೀರಿಂದ ತೆಂಗಿನಕಾಯಿ, ಅದು ಕೊಬ್ಬರಿ ಪಾರ್ಟಿ ಹಿಡ್ಕೊಂಡಿರ್ತೈತೆ ಅಂತ. ಪಟ್ಟಿಗೆ ಪೆಟ್ಟು ಬಿದ್ದರೂ ಒಳಗಿನ ಕೊಬ್ಬರಿನೂ ಹೊಡಿತೈತಿ. ಹಿಂಗೆ ಅದು ಅಜ್ಞಾನವಸ್ಥೆಯಲ್ಲಿ ಈ ರೀತಿ ಅಂತಃಕರಣಕ್ಕೂ ಆತ್ಮನಿಗೂ ಹಿಂಗೆ ಇದಾಗಿರ್ತೈತಿ, ವಿಶಿಷ್ಟ ಆಗಿರ್ತೈತಿ. ಅದೇ ಮುಂದೆ ಹೋಗಿ ಶಾಸ್ತ್ರ ಕೇಳಿ ಆತ್ಮನ ಸಾಕ್ಷಿ ಭಾವ ಬಂತು ಅಂದ್ರೆ ಆ ಅಂತಃಕರಣ ಏನಂತ ಹಣ್ಣೆ ಹಂಗೆ ಬಿಟ್ಕೋತ ಬಂದಿರ್ತೈತಲ್ಲ, ಹಂಗೆ ಇದು ಕೂಡ ಇದು ಯಾವುದೂ ನಾ ಅಲ್ಲ. ಮನೋಬುದ್ಧಿ ಅಹಂಕಾರ ಚಿತ್ತಾನಿನಾಹಂ ನಚ ಶ್ರೋತ್ರ ಜಿಹ್ವೆ ನಚ ಗ್ರಾಣ ನೇತ್ರೇ ಅಂತೇಳಿ ನಾಹಂ, ನಾ ಅಲ್ಲ, ಇದು ನಾ ಅಲ್ಲ, ಅದು ನಾ ಅಲ್ಲ, ಹಿಂಗೆಲ್ಲ ಬಿಟ್ಕೋತ ನಡಿತೈತಿ. ಆದ್ದರಿಂದ ಇಲ್ಲಿ ಅಂತಃಕರಣ ವಿಶಿಷ್ಟ ಪ್ರಮಾತ ಕರ್ತ ಹೋಗ್ತ ಸಂಸಾರಿ ಅವಚ್ಛೇದವಾದ ರೀತಿ ಐತಿ. ಇಲ್ಲಿ 202 ಅಂಗ್ ಇಲ್ಲಿಗೆ ದಿ ಎಂಡ್.